ಬಾದಾಮ್ ಕುಲ್ಫಿ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ನಾನೀಗ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಬಾದಾಮ್ ಕುಲ್ಫಿದು. ಅದನ್ನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ತುಂಬ ಚೆನ್ನಾಗಿರ್ತದೆ. ಈಗ ಬೇಸಿಗೆಗೆ ಬಿಸಿಲಿಗೆ ಎಲ್ಲ ತುಂಬ ಚೆನ್ನಾಗಿ ಬಂದೈತೆ ಮತ್ತು ಆರೋಗ್ಯವಾಗಿರುತ್ತದೆ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಹಾಲು ಹಾಕ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಇದು ಸಿಮ್ಮಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೆ. ಹಾಲು ಕಾಯ್ತಾ ಇರಲಿ. ಈಗ ನೀರು ಹಾಕ್ಕೊಂಡಿಲ್ಲ ಹಾಲಿಗೆ. ಮತ್ತು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಹಾಲಲ್ಲಿ ತಣ್ಣಗಿರೋ ಹಾಲಲ್ಲಿ ಕಲಿಸ್ತೀನಿ. ಈಗ ಇದನ್ನು ಈಗ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ನೆನೆಸಿ ಇಟ್ಕೊಂಡು ಸಿಪ್ಪೆ ತೆಗೆದಿದ್ದೀನಿ. ಒಂದು 20 ಇದೆ. ಈಗ ಇದನ್ನು ಚೆನ್ನಾಗಿ ರುಬ್ಕೊಬತ್ತೀನಿ. ನುಣ್ಣಗೆ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಬಾದಾಮ್ ಕಾಯಿ ನೆನೆಸ್ಕೊಂಡಿದ್ನಲ್ಲ, ಇದನ್ನು ತರಿಯಾಗಿ ರುಬ್ಬಿದ್ದೀನಿ. ಅಂದರೆ ಕುಲ್ಫಿಗೆ ಬಾಯಿಗೆ ಸಿಗಬೇಕು ಅಂತ ನಾನು ಈ ಥರ ಮಾಡಿದ್ದೀನಿ. ಬಾದಾಮಿ ಕಾಯಿ ರುಬ್ಬಿದ್ದೀನಲ್ಲ, ಇದನ್ನು ಹಾಕ್ತೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಸ್ವಲ್ಪ ಕುದಿಬೇಕು. ಮತ್ತೆ ನೋಡಿ ಕುದೀತಾ ಇದೆ. 5 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಸಕ್ಕರೆ ಹಾಕ್ತೀನಿ. ಕೆನೆ ಎಲ್ಲ ಸೈಡಲ್ಲಿ ಇರೋದೆಲ್ಲ ಒಳಗಡೆನೆ ಹಾಕಬೇಕು. ತೆಗೆದ್ಬಿಡ್ಬಾರ್ದು. ಇದರಲ್ಲೇನೆ ಟೇಸ್ಟ್ ಬರೋದು ನೋಡಿ. ಮತ್ತೆ ಹಸಿ ಹಾಲಲ್ಲಿ ಕಲಿಸ್ಕೊಂಡಿದ್ದೆ ಕಸ್ಟರ್ಡ್ ಪೌಡರು 2 ಸ್ಪೂನಷ್ಟು. ಇದನ್ನು ಹಾಕ್ತೀನಿ. ಈಗ ಕುದಿ ಬರ್ತಾ ಇದೆ ನೋಡಿ. ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ. ಹಿಂಗೆ ಈಗ ಬೇಸಿಗೆ ಬರ್ತಾ ಇದೆ, ಜಾಸ್ತಿ ಬಿಸಿಲು ಹೊತ್ತು. ನೋಡಿ ಆಗಿದೆ. ಈಗ 5 ನಿಮಿಷ ಕುದ್ದಿದೆ. ಕಸ್ಟರ್ಡ್ ಪೌಡ್ರ್ ಹಾಕಾದ್ಮೇಲೆ ಬರೀ 5 ನಿಮಿಷ ಕುದ್ರೆ ಸಾಕಿದ್ದು. ನೋಡಿ ಎಷ್ಟು ಸ್ಮೆಲ್ ಗೊತ್ತೈತೆ. ತುಂಬ ಚೆನ್ನಾಗಿ ಗೊತ್ತೈತೆ, ಗಮ್ಮಂತೈತೆ. ಆಗಿದೆ ನೋಡಿ. ಇದಾಗಲಿ ಈಗ. ನೋಡಿ ಈಗ ತಣ್ಣಗಾಗಿದೆ. ಈಗ ನಾನು ಗಾಜಿನ ಶೀಶೆದೊಳಗೆ ಹಾಕ್ತೀನಿ. ನೋಡಿ ಹಾಕ್ತಾ ಇದ್ದೀನಿ. 3/4 ಬರೋಷ್ಟು ಹಾಕ್ತೀನಿ. ನೋಡಿ ಆಗಿದೆ. ಈಗ ಇದು ಮುಚ್ಚುತ್ತಾ ಇದ್ದೀನಿ. ನೋಡಿ ಹೀಗಿದೆ. ಫ್ರೀಜರಲ್ಲಿ ಇಟ್ಟು ಒಂದು ನೈಟ್ ಎಲ್ಲ ಇಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದಿನ ಎಲ್ಲ ಫ್ರಿಜ್ಜಲ್ಲಿ ಇಕ್ಕಿದೆ, ರಾತ್ರಿ ನೈಟ್ ಎಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದೈತೆ ಬಾದಾಮ್ ಕುಲ್ಫಿ. ಇದನ್ನು ನಮ್ಮ ಚಾನಲ್ ಯಾರು ನೋಡಿಲ್ಲ ಅಂದರೆ ಎಲ್ಲರೂ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿ ಬಂದೈತೆ. ಮಕ್ಳಿಗೆ ಇದೇ ಥರ ಮಾಡಿಕೊಡಿ. ನಮ್ಮ ಚಾನಲ್ಗೆ ಧನ್ಯವಾದಗಳು.